ಮಾಧ್ಯಮದವರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ನನ್ನ ಹಿತೈಷಿಗಳಿಗೆ, ಎಲ್ರಿಗೂ ಯಾರು ಬಂದಿದ್ರೋ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತನ ಮತ್ತು ಕೃತಜ್ಞತೆಗಳನ್ನ ಹೇಳ್ತೀನಿ. ನಿಜಪಡೆ ಅಂತ ನಾನು ಫಸ್ಟ್ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದೆ. ಇದು ನನ್ನ 2ನೇ ಸಿನಿಮಾ. ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀನಿ. ಕತೆ ಅದೇ ಕ್ರೈಮ್ ಥ್ರಿಲ್ಲರೇ. ಸ್ಕ್ರೀನ್ ಪ್ಲೇ ಏನಾದರೂ ಹೊಸದು ಮಾಡೋಕ್ಕೆ ಎಫರ್ಟ್ ಹಾಕಿದ್ದೀನಿ. ಒಂದಷ್ಟು ಸಿನಿಮಾಗಳನ್ನ ರಿಸರ್ಚ್ ಮಾಡಿಕೊಂಡು ತುಂಬ ಸಿನಿಮಾಗಳನ್ನ ನಾನು ನೋಡಿದೆ. ಕ್ರೈಮ್ ಥ್ರಿಲ್ಲರ್ ಬೇಸ್ಡಲ್ಲಿ ಏನೇನೆಲ್ಲ ವಿಶೇಷಗಳಿದೆ, ಹೇಗೆ 2-4 ಗಂಟೆ ಡೈರೆಕ್ಟ್ರು ಹಿಡಿದಿದ್ದಾರೆ, ಎಲ್ಲೂ ಬೋರ್ ಆಗದ ರೀತಿ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ಸ್ನ ಹೇಗೆ ಮಾಡಿದ್ದಾರೆ, ಆ ಒಂದು ನಿಟ್ಟನ್ನ ತುಂಬಾ ಮಾಡಿದೆ, ರಿಸರ್ಚ್ ಮಾಡಿಬಿಟ್ಟು ಅದಕ್ಕಿಂತ ಏನಾದರೂ ವಿಶೇಷವಾಗಿ ಮಾಡ್ಬೋದಾ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಅದು ಔಟ್ಪುಟ್ ಬಂದಮೇಲೆ ಗೊತ್ತಾಗೋದು ಅದು ಹೇಗೆ ಬಂದಿರುತ್ತೆ ಅಂತ. ಬಟ್ ಆದರೂ ಪ್ರಾಮಾಣಿಕವಾಗಿ ನಾನು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡೋಕ್ಕೆ ಸಂಪೂರ್ಣ ಎಫರ್ಟ್ ಹಾಕ್ತೀನಿ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಕಿಜಾರ್ ಸರ್ ಒಳ್ಳೆ ಕಲಾವಿದರು. ಇದಕ್ಕೆ ಮುಂಚೆ ಒಂದು 10 ದಿನ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಒಂದು ಸಿನಿಮಾದಲ್ಲಿ. ಆ ಸಿನಿಮಾ ಟೇಕ್ ಆಫ್ ಆಗಬೇಕು. ಆ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸು, ಅವ್ರ ವರ್ಕ್ ಎಲ್ಲ ನೋಡಿದೆ, ಭಾಳ ಖುಷಿ ಆಗೋಯ್ತು. ಸರಿ, ಅವ್ರಿಗೆ ಸ್ಕ್ರಿಪ್ಟ್ ಹೇಳಿದೆ, ಖುಷಿ ಆದರು, ಸರಿ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರನ್ನ ನಾನು ಸೆಲೆಕ್ಷನ್ ಮಾಡಿದೆ. ಆಮೇಲೆ ಗಿರಿ ಮತ್ತು ಸಿದ್ದೇಶರು, ರೂಪಾ ಮೇಡಮು, 4 ಜನನು ಒಂದು ಡಿಟೆಕ್ಟಿವ್ ಆಗಿ ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಪಾತ್ರಗಳು ಸುಮ್ಮನೆ 1 ಸೀನು ಅಥವಾ 2 ಸೀನು 3 ಸೀನು ಥರ ಒಂದು ಬಂದು ಹೋಗ್ತಾರೆ ಅಷ್ಟೇ, ಯಾರು ಇರಲ್ಲ. ಅಂದರೆ ತುಂಬ ಪ್ಲೇಗಳು ಆಗಲ್ಲ. ಕ್ಯೂರಿಯಾಸಿಟಿ ಬಿಲ್ಡ್ಗೋಸ್ಕರನೇ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಇವರೆಲ್ಲ ಮೇಜರ್, ಇವರು 3+4 ಜನ ಇದು ಮಾಡ್ತಿದ್ದಾರೆ. ಸೊ ಶೂಟಿಂಗ್ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಡೇಟು ಆದಷ್ಟು ಬೇಗ ನಾನು ಅನೌನ್ಸ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸರ್, ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. ಸರ್, ಐ ಆಮ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಐ ಡೋಂಟ್ ನೋ, ಮತ್ತಲ್ಲ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ. ತುಂಬ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ಸ್ ಮೈ ಲಾರ್ಡ್, ದೆನ್ ಮೈ ಪೇರೆಂಟ್ಸ್ ಆ್ಯಂಡ್ ಸರ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹುಡ್ದಾಗಿಂದ ನೋಡ್ತಾ ಇದ್ದೀವಿ ನಾವು ಸಿನಿಮಾಗಳನ್ನು. ನನಗೆ ಅವನ ಆಪರ್ಚುನಿಟಿ ಸಿಕ್ಕಿದೆ ಕೆಲಸ ಮಾಡೋಕ್ಕೆ. ಸರ್ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಸಾರಿ. ಸೊ ಅವ್ರು ತುಂಬ ಹೇಳಿದ್ರು ನನಗೆ ಈ ಥರ ಸ್ಕ್ರಿಪ್ಟಿಂಗ್ ಇದೆ ಅಂತ. ಸೊ ನನ್ನ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಒಂದು ಅಭಿಪ್ರಾಯವಾಗಿ ಇದೆ, ಕ್ಯಾರೆಕ್ಟರ್ ಇದೆ. ಸೊ ಐ ಥಾಟ್ ಐ ವಿಲ್ ಜಸ್ಟ್ ಟೇಕ್ ಎ ಚಾನ್ಸ್ ಆ್ಯಂಡ್ ಯು ವಿಲ್ ಟ್ರೈ. ಸರ್, ನಾನೆಲ್ಲೂ ಕೋಚಿಂಗ್ ಕ್ಲಾಸ್ ತೊಗೊಂಡಿಲ್ಲ ಸರ್. ಬರೀ ಸಿನಿಮಾ ನೋಡಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ನಮ್ಮ ಶಿವಣ್ಣ ಆಗಿರಲಿ, ನಮ್ಮ ಅಪ್ಪು ಸರ್ ಆಗಿರಲಿ, ಅವರೆಲ್ಲ ನೋಡಿ ನಾನು ಬೆಳೆದಿರೋದು. ಹಾಗಾಗಿ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಂದು ಒಂದು ವ್ಯಕ್ತಿತ್ವ ಏನಿದೆ ಅದರಲ್ಲಿ ನಾನು ಕೊಡಬೇಕಂತ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಡೂ ದಟ್. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ಸ್. ಅದು ಫ್ಲಾಟ್ ಹೇಳ್ಬಿಡ್ತೀನಿ, ಅದು ಬಂದ್ಬಿಟ್ಟು ಅದು ಶೂಟ್ ಆಗಿರೋದು ಮಶಾನ್ದಲ್ಲಿ. ಮಿಸ್ಟರ್ ಸುಧೀರ್ ಇಸ್ ಆಲ್ಸೋ ವಿತ್ ಮೀ ಇನ್ ದಟ್ ಮೂವಿ, ಇನ್ ದ ಫೈಟ್ ಸೀಕ್ವೆನ್ಸ್. ಸೊ he is also in that project with me. ಡ್ಯಾನಿ ಮಾಸ್ಟರ್ ಇವರಿದ್ದರು, ನಿರ್ಮಾಪಕರ ರಾಮವರ್ಧನ್ ಸರ್ ಅಂತ ತಮಿಳ್ನಾಡವರು, ಮತ್ತು ಕೋ ಡೈರೆಕ್ಟರ್ ಆಗಿ ಸರ್ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಸರ್, ಒಂದು ಒಳ್ಳೆ ಸ್ಟೋರಿ ಸರ್, ಅದು ಒಂದು ಒಳ್ಳೆ ಸ್ಕ್ರಿಪ್ಟ್. ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ, ಮತ್ತು ಕಥೆನೂ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಆಗದೆ ಇರೋ ಥರ ಅದೇ ಕುತೂಹಲ ಮೂಡಿಸಿದ್ದಾರೆ. ಸೊ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತು ಸುಧೀರ್ ಸರ್ ಜೊತೆ ನಾನು ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪತ್ತೇದಾರಿ ಹೆಸರಲ್ಲೇ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಡಿಟೆಕ್ಟಿವ್ ಕ್ಯಾರೆಕ್ಟರ್ ನಮ್ಮದು. ಸೊ ತುಂಬ ಚೆನ್ನಾಗಿ ಬರ್ತಿದೆ ಕತೆ ಎಲ್ಲ. ಸೊ ಹೋಪ್ ಫಾರ್ ದ ಗುಡ್. ಥ್ಯಾಂಕ್ ಯು. ಅವ್ರನ್ನ ನಾನು 12 ಇಯರ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ. ತುಂಬ ಡೆಡಿಕೇಶನಾಗಿ ಕೆಲಸ ಮಾಡ್ತಾರೆ, ಶೂಟಿಂಗ್ ಸಮಯದಲ್ಲಿ ಆಗಲಿ ಎಲ್ಲೇ ಆಗಲಿ. ಕಥೆನೂ ಅಷ್ಟೇ. ಈ ಪತ್ತೇದಾರಿ ಸಿನಿಮಾನ
ನಾನು ಕಂಡಂಗೆ 1 ವರ್ಷ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನನಗೆ ಗೊತ್ತಿರೋ ನಾನು, ಯಾಕೆಂದರೆ ಅವ್ರ ಜೊತೆ ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸಿಗ್ತಾನೆ ಇರ್ತಾರೆ ಯಾವಾಗಲೂ. ಹೇಳ್ತಾರೆ ಕತೆ ಹಿಂಗಿದೆ ಹಂಗಿದೆ, ಪ್ರತಿ ಸೀನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಈ ಸಲ ಗೆಲ್ಲೇಬೇಕು ಅಂತ ಈ ಕತೆ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ನಮ್ಮ AK ಪ್ರೊಡಕ್ಷನ್ ಅವ್ರು ಸಾಥ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಶುರು ಆಗುತ್ತೆ, ಖಂಡಿತ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಸಹಕರಿಸ್ಬೇಕು, ಸಪೋರ್ಟ್ ಮಾಡಬೇಕು ನಮಗೆ, ಯಾಕೆಂದರೆ ಈ ಸಿನಿಮಾ ಗೆಲ್ಲೇಬೇಕು. ಅವ್ರ ಪರಿಶ್ರಮ ನಾನು ನೋಡಿದ್ದೀನಿ. ನಾನು ಆ ಎಂಡಿಂದ ಈ ಎಂಡ್ವರೆಗೂ ಕೂತಿರೋ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಅದರಲ್ಲಿ ತುಂಬ ಖುಷಿ ವಿಚಾರ, ನನ್ನ ಮೊದಲು ಸಿನಿಮಾ ಕರ್ಕೊಂಬಂದಿದ್ದು ಮೂರ್ತಿ ಸರ್, ಅವರೇ ಕರ್ಕೊಂಬಂದು ಅಲೆಮಾರಿಲಿ ಸಂತೋಷ್ ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದ್ಸರಿ ಖುಷಿ ಆಯಿತು, ಆ ಎಂಡಿಂದ ಎಂಡ್ವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲರಿಗೂ ಬೇಕಾಗಿರಬಹುದು. ಥ್ಯಾಂಕ್ ಯು. ಅದೊಂದು ಖುಷಿ ಮನಸ್ಸಿಗೆ. ಮತ್ತು ಕೈಸರ್ ಸರ್ ಜೊತೆನೂ ಒಂದು ಸಿನಿಮಾ ಮಾಡಿದ್ದೀನಿ ಈಗ. ಅದು ಮೋಸ್ಟ್ಲಿ ಹೇಳಂಗಿಲ್ವೇನೋ, ಅವರೇ ಟೈಟ್ಲ್ ಹೇಳಿಲ್ಲ, ಅದಕ್ಕೆ ಸುಮ್ಮನಾದೆ ನಾನು. ಅದು ಬಿಟ್ಟು ಸೀನು ಸರ್ ನಾನು ಒಂದು 5-6 ಸಿನಿಮಾ ಮೇಲೆ ಕೆಲಸ ಮಾಡಿದ್ದೀನಿ. ಸರ್ ಕೋ-ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಅವ್ರ ಜೊತೆ ಒಂದು 6 ಸಿನಿಮಾ ಮಾಡಿದ್ದೀನಿ. ಮತ್ತೀಗ ಸರ್ ಜೊತೆ ಈ ಸಿನಿಮಾನು ಹೇಳಿದ್ದಾರೆ, ಮಾಡ್ತಿದ್ದೀನಿ. ಒಳ್ಳೇದಾಗಲಿ ಕೈಸರ್ ಸರ್, ಒಳ್ಳೇದಾಗಲಿ ಸೀನು ಸರ್. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಬೇರೆ ಥರ ಏನೋ ಹಾಕ್ಕೊಡ್ತಾರೆ ಈ ನಡುವೆ, ಅದು ತುಂಬ ನೋವಾಗುತ್ತೆ ಮನಸ್ಸಿಗೆ. ಅವರು ಜನಗಳು ತೆಗೆದು ಒಳಗೆ ನೋಡೋದೇ ಇಲ್ಲ ಏನು ಅಂತ, ಮೇಲೆ ತಮ್ಮನೇಲಿ ನೋಡಿ ಸುಮ್ಮನೆ ಏನೋ ಕಮೆಂಟ್ ಬರುತ್ತೆ, ಯಾಕೆ ಅದು ಅನ್ನೋ ಹತ್ರ ಮನ್ಸಿಗೆ ಅನ್ಸ್ಬಿಟ್ಟಿದೆ. ನಡುವೆ ತುಂಬ ನೀಟಾಗಿ ಮಾತಾಡಿದ್ರು, ಅದ್ರಲ್ಲಿ ಒಂದು ಕರೆಕ್ಟಾಗಿ ತೆಗೆದು ಒಂದು ಹಾಕಿರ್ತಾರೆ. ಅದು ನಂಗೆ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ. ತುಂಬ ಕರೆಕ್ಟಾಗಿ ಮಾತಾಡಿದ್ನಲ್ವ, ಆದರೂ ಯಾಕೆ ಹಿಂಗೆ ಬರ್ತಿದೆ ಅಂತ ಮಾತೆ ಕಮ್ಮಿ ಮಾಡ್ಬಿಟ್ಟು. ನಾನು ಯಾವಾಗಲೂ ವೇದಿಕೆಯಲ್ಲಿ ಹೇಳ್ತಿರ್ತೀನಿ ನೋಡಿ, ಈಗ ನಾನು ಅದು ಸತ್ಯ ಹೇಳಿದೆ, ಇದು ಹೆಂಗಾಗುತ್ತೋ ತಿರ್ಗ ಗೊತ್ತಿಲ್ಲ. ಈಗ ಎದುರ್ಕೊಂಡಿದ್ದು ಹೇಳಿದೆ ಹಿಂಗೆ ಆಗ್ತಿದೆ ಅಂತ, ತಿರುಗಿದ್ದು ಏನಾಗುತ್ತೋ ತಿರ್ಗ ಭಯ ನನಗೆ. ಹಾಕಲ್ವಾ ಅಂತ? ಇಲ್ಲ ಮ್ಯಾಮ್, ನಿಜಾಗ್ಲೂ ಒಂದೊಂದ್ಸರಿ ಭಯ ಆಗುತ್ತೆ. ಇಲ್ಲ ಹಂಗಲ್ಲ, ಒಂದೊಂದ್ಸರಿ ನೋವಾಗ್ಬಿಡುತ್ತೆ ಮ್ಯಾಮ್. ತುಂಬ ನೀಟಾಗಿತ್ತಲ್ಲ, ತಮ್ಮನೆಲ್ಲ ಯಾಕೆ ಹಿಂಗೆ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಥ್ಯಾಂಕ್ ಯು. ಎಸ್, ಟೀಕೆಗಳು ಸಾಯುತ್ತವೆ, ಮಾಡುವ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ಅಷ್ಟೇ ತತ್ವ ಸಿದ್ಧಾಂತ. ಎಸ್, ಮೂವಿಂಗ್ ಆನ್. ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮಯೂರ್ ಪಟೇಲ್ ಸರ್ ಅವರು ದಯಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಪೋಸ್ಟ್ ಬಿಡುಗಡೆ ಆದಮೇಲೆ ಪೋಸ್ಟ್ ನೋಡಿ ಮಾತಾಡೋಣ ಅಂತಿದ್ದೆ, ಮುಂಚೆನೇ ಮೈಕ್ ಕೊಟ್ಬಿಟ್ಟಿದ್ದಾರೆ, ಏನು ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ, ಇಲ್ಲಿರುವಂಥ ಸುಮಾರು ಜನ ಕಲಾವಿದರುಗಳು, ಟೆಕ್ನಿಷಿಯನ್ಸು ಎಲ್ಲರೂ ನನಗೆ ಸ್ನೇಹಿತರೆ ಇಲ್ಲಿ. ಸೊ ಈ ಒಂದು ಹೊಸ ತಂಡಕ್ಕೆ, ಹೊಸ ಪ್ರಯತ್ನಕ್ಕೆ ಎಲ್ಲ ಒಳ್ಳೆಯದಾಗಲಿ. ತಾವೆಲ್ಲರೂ ಅವ್ರಿಗೆ ಹೆಂಗೆ ಇಲ್ಲಿವರೆಗೂ ಸುಮಾರು ಜನ ಹೊಸೊಬ್ಬರಿಗೆ, ನಮ್ಮಂಥವ್ರಿಗೆ ಎಲ್ಲರಿಗೂ ನೀವು ಹೆಂಗೆ ಬೆನ್ನು ತಟ್ಕೊಂಡು ಬಂದಿದ್ದೀರ, ಹಂಗೆ ಈ ತಂಡಕ್ಕೂ ತಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನ್ನ ಮೊದಲನೇ ಸಿನಿಮಾ ಪತ್ರಕರ್ತರು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದವರು ಎಲ್ಲರೂ ಮತ್ತೊಮ್ಮೆ ನೋಡಿ, PRO ಸರ್, ನಾಗೇಂದ್ರ ಸರ್, ನಾಗೇಶ್ ಸರ್, ನೀವೆಲ್ಲರೂ ನೋಡಿ. ಮೊದಲನೇದಾಗಿ ಶ್ರೀನಿವಾಸ್ ಅವರೇ, ನಾನು ನಿಮ್ಮ ಸಿನಿಮಾ ನೋಡಿದ್ದೀನಿ, ಗಜಪಡೆ. ವೆರಿ ಗುಡ್ ಟೆಕ್ನಿಷಿಯನ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಅಂದರೆ ನರೇಷನ್ ಡೆಲಿವರಿ ಈಸ್ ರಿಯಲಿ ಗುಡ್. ಒಳ್ಳೆಯದಾಗಲಿ. ಹೊಸ ನಾಯಕ ನಟರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಮನ್ನು ನಾವು ತಕ್ಷಣ ಹೊರಗಡೆ ಪೋಸ್ಟಲ್ಲಿ ನೋಡಿದ ತಕ್ಷಣ ಪ್ರಜ್ವಲ್ ಅಂದ್ಕೊಂಬಿಟ್ವಿ. ಸೊ ಖುಷಿ ಆಯಿತು. ಅವ್ರ ಥರನೇ ನೀವು ದೊಡ್ಡ ನಟರಾಗಲಿ, ಯಶಸ್ವಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸಿದ್ದು ಹೇಗೇನು ಗೆಳೆಯ, ಒಳ್ಳೇದಾಗಲಿ. ಯಾಕಂದ್ರೆ ಭಾಳ ಕಷ್ಟ ಬಿದ್ದು ನೀವು ರೀಲ್ಸ್ ಮಾಡೋದಾಗಲಿ ಮತ್ತು ಮತ್ತೊಂದರಲ್ಲಾಗಲಿ ಏನೋ ಒಂದ್ರಲ್ಲಿ ಆ್ಯಕ್ಟಿವ್ ಆಗಿರ್ತೀರ. ಮತ್ತು ಸಿನಿಮಾದಲ್ಲಿ ಮತ್ತೆ ಮಾಡ್ತಿದ್ರೆ ಇನ್ನೂ ಖುಷಿ ಆಗುತ್ತೆ ನಿಮ್ಮನ್ನು ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಗೆಳೆಯರಿಗೆ ಥ್ಯಾಂಕ್ ಯು. ಸಮಯ ಮಾಡಿಕೊಂಡು ನಮ್ಮ ಸಹನಾ ಮೂರ್ತಿಯವರು ಕಾರಣಕರ್ತರು, ಇವರೆಲ್ಲ ನಾವೆಲ್ಲ ಸ್ಟೇಜ್ ಮೇಲೆ ಕೂರೋದಕ್ಕೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದವರೇ ಇಲ್ಲದ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ನಿರ್ಮಾಣ ಮಾಡ್ತಿರೋ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ನೋಡೋದೇ ಇಲ್ಲ. ನೀವು ಅದೇ ತಮಿಳ್ ಕರ್ಪು ಸಕ್ಕತ್ತಾಗಿದೆ ಅಂತಾರೆ. ಅದೇ ನೀವು ಮ್ಯಾಂಗೋ ಪಂಚ್ ಅಂತ ಹೇಳಿ, ಇಲ್ಲ ನೋಡಬೇಕು, ನೋಡ್ತೀನಿ, ಇನ್ನು ಮುಂದಿನ ವಾರದಲ್ಲಿ ನೋಡ್ತೀನಿ ಅಂತಾರೆ. ಇದು ರಿಲೀಸ್ ಆಗಿ 1 ವಾರ ಆಗಿರಲ್ಲ, ಆಲ್ರೆಡಿ ಹಾಫ್ ದ ಕ್ರೌಡ್ ನೋಡ್ಬಿಟ್ಟಿರ್ತೀರ. ಸೊ ಮೊದಲನೇ ಸಿನಿಮಾಯಿಂದನೂ ಕೇಳ್ಕೊಂಡು ಬರ್ತಾನೆ ಇದ್ದೀವಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ. ಅದು ನಮ್ಮ ಕರ್ಮ ಆಗ್ಬಿಟ್ಟಿದೆ. ಕನ್ನಡ ಸಿನಿಮಾ ನೋಡಿ 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 ಅಂತ ಹೇಳೋದು. ದಯಮಾಡಿ ಮುಂದೆ ಆದರೂ ಯುವಕರು ತುಂಬ ಜನ ಬರ್ತಿದ್ದೀರಾ. ಯುವಕರು ಸಾಕಷ್ಟು ಒಳ್ಳೊಳ್ಳೆ ಸ್ಟೆಪ್ಪು ಪಾಪ
ನಿರ್ಮಾಪಕ ಸಿಗದಿರೋರು ಯೂಟ್ಯೂಬಲ್ಲಿ ಭಾಳ ಪ್ರತಿಭೆಗಳು ತೋರಿಸ್ತಾ ಇದ್ದಾರೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪ್ರತಿಭೆಗಳು ತೋರಿಸ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಒಳ್ಳೆ ಅವಕಾಶ ಸಿಗಲಿ, ಒಳ್ಳೆಯದಾಗಲಿ. ಪತ್ತೇದಾರಿ ಸಿನಿಮಾ ಯಶಸ್ವಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪತ್ತೇದಾರಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೋರ್ತೀನಿ. ಎಲ್ರಿಗೂ ನೋವಿರೋದು, ನಾವು ಕಲಾವಿದರೆಲ್ಲ ಸೇರಿದಾಗ ಮೊದಲನೇ ಪ್ರಶ್ನೆ ಏನು ಗೊತ್ತಾ, ಯಾವ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಅಂದರೆ ಯಾರು ಬ್ಯುಸಿನೇ ಇಲ್ಲ ಈಗ. ನಾವು ಯಾರು ಕೇಳಿದ್ರು ಇಲ್ಲ ಗುರು ಯಾವುದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಾನೆ ಅಂತ ಮಾತಾಡ್ಕೋತೀವಿ. ನಾವು ಬದಲಾಗಬೇಕಾ ಅಥವಾ ಜನ ಬದಲಾಗಬೇಕಾ ಗೊತ್ತಿಲ್ಲ. ನಾವು ನೋಡುವ ಮನಸ್ಥಿತಿನೇ ಬದಲಾಗಬೇಕು ಅಂತ ಅನ್ಕೋತೀನಿ ನಾನು. ತಮಿಳು, ತೆಲುಗು, ಮಲಯಾಳಂ ಈ ಮೂರು ಇಂಡಸ್ಟ್ರಿ ಇನ್ನೂ ಚೆನ್ನಾಗೇ ನಡೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಕುಣ್ತಾ ಇನ್ನೂ ಸಾಕ್ತಾ ಇದೆ. ಒಂದು ಮಲಯಾಳಿ ಸಿನಿಮಾ ಒಂದು 50 ಲಕ್ಷ ಅಥವಾ 1 ಕೋಟಿ ಒಳಗೊಂದು ಸಿನಿಮಾ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಸಿನಿಮಾ ನೋಡಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಇದು ಸ್ಮಾಲ್ ಬಡ್ಜೆಟ್ ಸಿನಿಮಾ, ಯಾರೋ ಹೀರೋ ಅಲ್ಲದೆ ಇರೋರು ಹೀರೋ ಆಗಿದ್ದಾರೆ, ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಬಂದ್ಬಿಡ್ತೀವಿ. ಅದೇ ಕನ್ನಡ ಸಿನಿಮಾ 50 ಲಕ್ಷದಲ್ಲೋ 1 ಕೋಟಿಯಲ್ಲೋ 2 ಕೋಟಿಯಲ್ಲೋ ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಸಿನಿಮಾಗೆ ಹೋಗ್ಬೇಕಾದ್ರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 25-30 ವರ್ಷಗಳ ಹಿಂದೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇತ್ತು. ಮುಸಲ್ಮಾನ್ ಬಂಧುಗಳು ಕನ್ನಡ ಸಿನಿಮಾ ಮಾಡ್ತಿದ್ದಾರೆ. ಕನ್ನಡ ಚಿತ್ರ ಜಗತ್ತಿನ 90ಕ್ಕೂ ಹೆಚ್ಚು ವರ್ಷಗಳ ಈ ಪಯಣದಲ್ಲಿ ತುಂಬಾ ಜನ ಆ ಥರದವರು, ಅಂದರೆ ತೆರೆಯ ಮುಂದೆ ತೆರೆಯ ಹಿಂದೆ ಅದ್ಭುತವಾಗಿರುವಂತಹ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಭಾಷೆ ಬೇರೆ, ಆದರೆ ಎಲ್ಲರ ಕನಸು ಒಂದೇ ಆಗಿರುತ್ತೆ. ಧರ್ಮ ಬೇರೆ, ಆದರೆ ಕಲೆಯ ಮೇಲಿನ ಪ್ರೀತಿ ಒಂದೇ ಆಗಿರುತ್ತೆ. ಹಾಗಾಗಿ ಎಂಡ್ ಆಫ್ ದಿ ಡೇ ಒಂದು ಕನ್ನಡ ಸಿನಿಮಾಗೊಂದು ಹೊಸ ಕೊಡುಗೆ ಬರ್ತಿದೆ ಅಂತ. ಇಷ್ಟು ವರ್ಷದಲ್ಲಿ ನನ್ನ ಕ್ಷೇತ್ರವೂ ಸೇರಿಸಿದರೆ, ಮಾಧ್ಯಮವನ್ನು ಸೇರಿಸಿ ಎಲ್ಲ ಕ್ಷೇತ್ರವನ್ನು ಯೋಚನೆ ಮಾಡಿದಾಗ, ಯಾವಾಗ ಆ ಕ್ಷೇತ್ರ ಬೆಳೆಯುತ್ತೆ ಅಂದರೆ ಹೊಸಬರು ಒಳಗಡೆ ಬಂದಾಗ ಆ ಕ್ಷೇತ್ರ ಯಾವಾಗಲೂ ಬೆಳೆಯುತ್ತೆ ಅಂತ. ಹೊಸತನ ಬಂದಾಗ ಆ ಕ್ಷೇತ್ರ ಉಳಿವಿಗೆ ದೊಡ್ಡ ಕಾರಣ ಆಗುತ್ತೆ ಅಂತ. ಸೊ ಹಾಗಾಗಿ ನಿರ್ದೇಶಕರು ಹೊಸ ಹೊಸ ಆಲೋಚನೆ ಮಾಡ್ತಿದ್ದಾರೆ. ತಕ್ಷಣ ಅವ್ರನ್ನ ಹೊರಗಡೆ ಯಾರೂ ಕಂಡಿಡಿಯಲ್ಲ. ಅವ್ರದ್ದು ಇದು ಮೊದಲನೇ ಸಿನಿಮಾ ಏನಲ್ಲ, ಈಗಾಗಲೇ 2-3 ಸಿನಿಮಾ ಮಾಡಿದ್ದಾರೆ, ಮತ್ತೊಂದು ಸಿನಿಮಾಗೆ 2 ಸಿನಿಮಾ ಆಗಿದೆ, ಮತ್ತೊಂದು ಸಿನಿಮಾ ಬರ್ತಾರೆ. ಆದರೆ ವ್ಯಕ್ತಿ ಹೇಗೆ ಅಂದರೆ, ಸಿನಿಮಾ ಜಗತ್ತಲ್ಲಿ ಬರೀ ಡೈರೆಕ್ಷನ್ ಒಂದೇ ಅಲ್ಲ, ನೀವು ಯಾವ ಕೆಲಸ ಹೇಳಿದ್ರು ಈಸ್ ಅನ್ ಎಕ್ಸ್ಪರ್ಟ್. ಹೇಗೆ ಗೊತ್ತು ಇದು ಹರೀಶ್ಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಅವರು. ಅಫ್ಕೋರ್ಸ್ ಮಾಧ್ಯಮದವ್ರು ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡೆ ಬಂದು ಕೂತಿರ್ತೀನಿ ನಾನು. ಆ ಥರದ ವ್ಯಕ್ತಿತ್ವದ ಒಬ್ಬ ಶ್ರೀನಿವಾಸ್ ಜಯರಾಮ್ ಅವರು, ಯು ಬಿಲೀವ್ ಇಟ್ ಆರ್ ನಾಟ್, ಅವ್ರಿಗೆ ಫ್ರೀ ಟೈಮ್ ಸಿಕ್ಕಿದ್ರೆ ಅವ್ರು ಕೆಟ್ರಿಂಗ್ ಕೂಡ ಮಾಡ್ತಾರೆ. ಆ ತರಹದ ಒಬ್ಬ ನಿರ್ದೇಶಕ, ಒಬ್ಬ ಅಂದರೆ ಕೆಲಸ ಮಾಡುವಂಥ ತುಡಿತ ಇದೆಯಲ್ಲ, ಅದು ಹೊಸತನಕ್ಕೆ ಯಾವಾಗಲೂ ನಾಂದಿ ಹಾಡುತ್ತೆ. ಎಲ್ಲೂ ಯಾವುದು ಕೀಳರಿಮೆ ಇರೋದಿಲ್ಲ. ನಾನು ಕೆಲಸ ಮಾಡಬೇಕು, ಸ್ಕ್ರಿಪ್ಟ್ ರೆಡಿ ಆಯಿತು, ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಮತ್ತೊಂದೊಳ್ಳೆ ಕೆಲಸ ಮಾಡೋಣ, ಆ ಥರದಲ್ಲಿ ಪತ್ತೇದಾರಿ ಸಿನಿಮಾ ಬಂದಿದೆ. ಗೆಳೆಯ ಸಿದ್ದು ನಮ್ಮನ್ನೆಲ್ಲ ಕರೆದಿದ್ರು, ಮಗದೊಬ್ಬ ಹೀರೋ ಕನ್ನಡ ಚಿತ್ರ ಜಗತ್ತಿಗೆ ಬರ್ತಿದ್ದಾರೆ, ಸರ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ಈ ಜಗತ್ತಿಗೆ ಅಂತ. ಇನ್ನು ಗೆಳೆಯರೆಲ್ಲ ಮಾತಾಡ್ತಿದ್ರು, ದೀಪಕ್ ಆಗಲಿ, ಮಯೂರ್ ಆಗಲಿ, ಅರವಿಂದಣ್ಣ ಆಗಲಿ, ಕಾಕ್ರೋಚ್ ಆಗಲಿ, ಎಲ್ಲರೂ ಮಾತಾಡ್ತಿದ್ವಿ ಸಿನಿಮಾ ಜಗತ್ತು ಅಂತ. ನನಗೆ ಯಾವಾಗಲೂ ಅನಿಸೋದು, ದೊಡ್ಡ ಸಿನಿಮಾ ದೊಡ್ಡ ಬಡ್ಜೆಟಿಂದ ಯಾವಾಗಲೂ ಆಗಲ್ಲ, ದೊಡ್ಡ ಕನಸಿಂದ ಯಾವಾಗಲೂ ಆಗುತ್ತೆ ಅಂತ. ಇದನ್ನ ಇತಿಹಾಸ ಸಿನಿಮಾ ರಂಗದಲ್ಲಿ ಪ್ರೂವ್ ಮಾಡಿದೆ. ಆ ತರಹದಲ್ಲಿ ಪತ್ತೇದಾರಿಯ ಈ ಸಿನಿಮಾ ನಮ್ಗನ್ಸೋದು, ಈ ತಂಡ ಗೆಲ್ಲಿ ಅಂತೀವಿ ನಾವು. ಈ ಕ್ಷಣಕ್ಕೆ ನಮಗೆಲ್ಲ ಬೇಕಾಗಿರೋದು ತಂಡ ಗೆಲ್ಲಬೇಕು ನಿಜ, ಆದರೆ ಆ ಮೂಲಕ ಚಿತ್ರರಂಗ ಗೆಲ್ಲಬೇಕು ಅಂತ, ಕನ್ನಡ ಸಿನಿಮಾ ರಂಗ ಗೆಲ್ಲಬೇಕು ಅನ್ನೋದು ಈಗ ನಮ್ಮಲ್ಲೆಲ್ಲ ಇರುವಂತಹ ಒಂದು ಬಯಕೆ. ನನಗೆ ಈ ಸಿನಿಮಾ ನಿರ್ದೇಶಕರು ಭಾಳ ಆತ್ಮೀಯರು, ಒಟ್ಟಿಗೆ ತುಂಬ ಸಿನಿಮಾಗಳ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ್ದೀವಿ. ಸೀನು ಸರ್ ನನಗೆ ಒಂದು ಭಾಳ ಪ್ರೀತಿ, ಅಭಿಮಾನ. ಏನಕ್ಕೆ ಅಂದರೆ ನಾನು ನೋಡಿದಾಗೇ ಸುಮಾರು 100 ಸಿನಿಮಾಗಳಿಗೆ ಅವರು ಸಹ ನಿರ್ದೇಶಕರ ಕೆಲಸ ಮಾಡಿದ್ದಾರೆ. ಒಬ್ಬ ಟೆಕ್ನಿಷಿಯನ್ ಆಗಿ ಎಷ್ಟು ಸ್ಕ್ರಿಪ್ಟ್ಗಳು ಅವರ ಅನುಭವಕ್ಕೆ ಬಂದಿರುತ್ತೆ, ಕೆಲಸ ಮಾಡಿರ್ತಾರೆ. ಎಲ್ಲ ಟಾಪ್ ಸ್ಟಾರ್ಗಳ ಜೊತೆನೂ ಕೂಡ ವರ್ಕ್ ಮಾಡಿದ್ದಾರೆ. ಅಪ್ಪು ಸರ್ ಸಿನಿಮಾ ಆಗ್ಬೋದು, ಸುದೀಪ್ ಸರ್ ಸಿನಿಮಾ ಆಗ್ಬೋದು, ಶಿವಣ್ಣ ಅವ್ರ ಸಿನಿಮಾ ಆಗ್ಬೋದು, ಹೀಗೆ ಎಲ್ಲ ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡಿರೋದು. ಈ ಒಂದು ಅನುಭವನ ಅವರು ಈ ಸಿನಿಮಾ ಮೂಲಕ ಆ ನಾಯಕ ನಟರಿಗೆ ಒಂದು ಒಳ್ಳೆ ಅವಕಾಶ ಮತ್ತು ಈ ಸಿನಿಮಾ ಮೂಲಕ ಹಾಕಬೇಕು, ಒಂದು ಒಳ್ಳೆ ಸಿನಿಮಾ ಹಾಕಬೇಕು ಅಂತ ನಾನು ಅವ್ರಿಗೆ ಆಶಿಸ್ತೀನಿ. ಮತ್ತು ಕನ್ನಡ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಸಿಗಲಿ ಅಂತ ನಾನು ಕೂಡ ಇದು ಮಾಡ್ತೀನಿ. ಪತ್ತೇದಾರಿ ಅನ್ನೋ ಒಂದು ಸಿನಿಮಾ ಪ್ರೇಕ್ಷಕನ್ನ
ಥಿಯೇಟ್ರ್ ಕಡೆ ದಾರಿ ತೋರಿಸುವಂಥ ಒಂದು ಒಳ್ಳೆ ಪ್ರಯತ್ನ ಆಗಲಿ ಅಂತ ನಾನು ಆಶಿಸ್ತೀನಿ. ಅದು ಹಾಗೆ ನಮ್ಮ ಎಲ್ಲ ನಾಯಕ ನಟರಿಗೆ, ಮಯೂರ್ ಸರ್ಗೆ, ದೀಪಕ್ ಸರ್ಗೆ, ಸುದೀಪ್ ಅವರಿಗೆ, ನಾಯಕ ನಟರಿಗೆ ಈ ಒಂದು ಸಂದರ್ಭದಲ್ಲಿ ನನ್ನದೇ ಆದಂಥ ಒಂದು ಸಣ್ಣ ಕೃತಜ್ಞತೆಗಳನ್ನ ಕೂಡ ನಾನು ಸಲ್ಲಿಸ್ತೀನಿ. ಅರವಿಂದ್ ಸರ್ ಆಲ್ಸೋ ಮಾಡ್ತೀನಿ. ಶ್ರೀನು ಸರ್ ಬಗ್ಗೆ ಹೇಳಬೇಕು, ಸುಮಾರು ವರ್ಷ ನೋಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಗಜಪಡೆ ಚಿತ್ರ ನನಗೂ ಬಹುಮುಖ್ಯ ಪಾತ್ರ ಕೊಟ್ಟಿದ್ದರು. ಆಗಲೇ ಹೇಳಿದ್ರು, ಚಿತ್ರದಲ್ಲಿ ಯಾರು ಬರಲ್ಲ, ಎಲ್ಲ ಒಂದೊಂದೇ ಸೀನ್ 2 ಸೀನ್ ಬಂದು ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಆಗ ನಾವಿನ್ನೆಷ್ಟು ಸೀನಲ್ಲಿ ಬಂದು ಹೋಗ್ತೀವೋ ಗೊತ್ತಿಲ್ಲ. ಸೊ ಪತ್ತೇದಾರಿ ಅನ್ನೋ ಒಂದು ಚಿತ್ರ ಒಂದೊಳ್ಳೆ ಅದ್ಭುತವಾದ ಒಂದು ಟೈಟ್ಲು. ಈಗಿನ ಕಾಲಘಟ್ಟಕ್ಕೆ ಎಲ್ಲೋ ನೆನಪು ಮಾಡುತ್ತೆ, ಯಾವುದೋ ಒಂದು ರೀತಿಯಲ್ಲಿ ನೆನಪು, ಪತ್ತೇದಾರಿ ಏನೋ ಒಂಥರ ನೆನಪು ಮಾಡುತ್ತೆ. ಆ ಥರ ಒಂದೊಳ್ಳೆ ಕಥೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯದಾಗಲಿ. ಮೊದಲನೇ ಮಾತು, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಶ್ರೀನಿ ಸರ್ ಅಂತಿದ್ದಂಗೆ ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಅವ್ರ ಒಂದು ಎನರ್ಜಿ, ಅವ್ರ ಸುತ್ತ ಓಡಾಡ್ತಿದ್ರೆ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆಮೇಲೆ ಹಸನ್ಮುಖಿ, ಯಾವಾಗಲೂ ನಗ್ತಾ ಕೆಲಸ ಮಾಡ್ತಾರೆ, ಒಂದು ಚೂರು ಬೇಜಾರನ್ನ ವ್ಯಕ್ತ ಮಾಡಲ್ಲ. ಸೊ ಅಷ್ಟು ಸ್ನೇಹಜೀವಿ ಶ್ರೀನಿ ಸರ್. ಸೊ ತುಂಬ ಖುಷಿಯಾಗುತ್ತೆ ಶ್ರೀನಿ ಸರ್ ಕಾಲ್ ಮಾಡಿ ನಾನು ಒಂದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ಕೇಳ್ತಿದ್ದಂಗೆ ನಂಗೆ ತುಂಬ ಖುಷಿ ಆಯಿತು. ಸೊ ತುಂಬ ಒಳ್ಳೆಯದಾಗಲಿ. ಇಲ್ಲಿಂದ ನಿಮ್ಮ ಹೆಸರು, ನಿಮ್ಮ ಕೆಲಸ ಎಲ್ಲವೂ ಕೀರ್ತಿದಾಯಕವಾಗಿರಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಟೀಮ್ನ ಎಲ್ಲ ನಟರಿಗೆ, ನಟಿಯರಿಗೆ ಮತ್ತು ಸುದಿ ಜೊತೆ ನಾವು ವರ್ಕ್ ಮಾಡಿರೋದ್ರಿಂದ, ಸುದಿ ಇದರಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಂದ ನಿಮಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುವಂಥ ಅವಕಾಶಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮಾತಾಡಬೇಕು ಅಂದ್ಕೊಂಡಿದ್ದು ಬಹಳಷ್ಟು ವಿಚಾರಗಳನ್ನ ಎಲ್ಲರೂ ಒಂದು ಸೆಕೆಂಡ್, ಇದು ಪ್ರೆಸ್ ಮೀಟ್ ಆಗಿರೋದ್ರಿಂದ ಬಂದಿರೋರ ಗಮನಕ್ಕೆ ಹಾಲು ನಾವೊಂಚೂರು ಪಿಸ್ಕೊಟ್ಟು, ಹಾಗಾಗಿ ಮಾತಾಡೋದಕ್ಕೆ ಭಾಳಷ್ಟು ವಿಚಾರಗಳು ಅಂದ್ಕೊಂಡಿದ್ದನ್ನು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಈ ಚಿತ್ರಕ್ಕೆ, ಈ ಚಿತ್ರತಂಡಕ್ಕೆ ಮನಸ್ಪೂರ್ವಕವಾಗಿ ಆಶಿಸ್ತೀನಿ ಒಳ್ಳೆಯದಾಗಲಿ ಅಂತ. ನಾವುಗಳು ಈಗ ಸರ್ ಹೇಳಿದ್ರು, ಹೊಸ ಪ್ರತಿಭೆಗಳು ಹೊಸಬ್ರು ಬರಬೇಕು ಅಂತ. ಸತ್ಯ, ಹೊಸಬ್ರು ಬರೋದ್ರ ಜೊತೆಗೆ ಇರೋವಂಥವ್ರಿಗೂ ಕೂಡ ಅವಕಾಶಗಳು ಬೇಕು ಅಂತ ನನ್ನ ಒಂದು ಬೇಡಿಕೆ. ಯಾಕೆ ಖುಷಿ ಆಗುತ್ತೆ ಇನ್ನೊಂದು ಕಡೆ ಹೂಡಿಕೊಂಡು ಹೋಗೋದಕ್ಕಿಂತ. ಹಾಗಾಗಿ ಎಲ್ರಿಗೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸಗಳು ಸಿಗುವಂಥ ಮಟ್ಟಕ್ಕೆ ನಾವೆಲ್ಲ ಆಗಬೇಕು. ಹೊಸ ತಂಡಗಳು, ಹೊಸ ಪ್ರತಿಭೆಗಳು, ಹೊಸ ಪ್ರಯತ್ನಗಳು ಬಂದು ಎಲ್ರಿಗೂ ಕೆಲಸ ಸಿಕ್ಕಿ ನಾವು ಬೇರೆ ಸಿನಿಮಾಗಳ ಬಗ್ಗೆ, ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಸಿನಿಮಾಗಳ ಬಗ್ಗೆ ಹೆಚ್ಚಾಗಿ ಮಾತಾಡುವಂಥ ವೇದಿಕೆಗಳನ್ನ ನಾವು ಸೃಷ್ಟಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಎಲ್ಲ ಸಿನಿಮಾಗಳಲ್ಲಿ ನಮಗೊಂದು ಪಾತ್ರ ಕೊಡ್ತಾಯಿದ್ರು. ಬಟ್ ಈ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತಾಯಿದ್ದೀವಿ. ಅವರು ಈ ಟೀಮ್ಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ಪತ್ತೇದಾರಿ ಸಿನಿಮಾಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಕೋರ್ತಾ ಇದ್ದೀವಿ. ಏನು ಪಾತ್ರ ಅಂತ ಹೇಳ್ಬೋದು ಸರ್? ಹೇಳೋ ಹಾಗಿಲ್ವಾ? ಏನು ಪಾತ್ರ ಅಂತ ಹೇಳೋ ಹಾಗಿಲ್ಲ? ಇಲ್ಲ ಮೇಡಮ್, ಹೇಳೋಂಗಿಲ್ಲ. ನಾನು ನಿರ್ದೇಶಕರ ಪಾತ್ರನೂ ಕೊಡೋದಿಲ್ಲ ಆಮೇಲೆ ಕೊಡೋ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಎಸ್, ಗ್ರೇಟ್ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಪತ್ತೇದಾರಿ ತಂಡಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಶ್ರೀನಿವಾಸ್ ಸರ್ ಅವರು ನನಗೆ ತುಂಬ ವರ್ಷದ ಪರಿಚಯ, ಸ್ನೇಹಿತರು. ನಾನು ಆಗಾಗ ಕೇಳ್ತಾ ಇರ್ತೀನಿ, ಬೇಗ ಒಂದು ಸಿನಿಮಾ ಮಾಡಿ ಸರ್, ಬೇಗ ಒಂದು ಸಿನಿಮಾ ಮಾಡಿ ಸರ್, ಟ್ಯಾಲೆಂಟ್ ಇದೆ ನಿಮಗೆ, ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಿ, ಅಸೋಸಿಯೇಟ್ ಆಗಿ ತುಂಬ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದಿರಿ, ಸಿನಿಮಾ ಮಾಡಿ ಅಂತ ನಾವು ರೆಗ್ಯುಲರಾಗಿ ಸಿಗ್ತಾ ಇರ್ತೀವಿ ಆಗಾಗ. ಸೊ ಮಾಡೋಣ ಅಂತ ಹೇಳ್ತಿದ್ರು. ನಿನ್ನೆ ಅಚಾನಕ್ಕಾಗಿ ಫೋನ್ ಮಾಡಿದ್ರು, ಸರ್ ಬನ್ನಿ ನಾಳೆ ಒಂದು ಕಾರ್ಯಕ್ರಮ ಇದೆ, ಒಂದು ಸಿನಿಮಾ ಮಾಡ್ತಿದ್ವಿ, ಪ್ರೆಸ್ ಮೀಟ್ ಇದೆ, ಪೋಸ್ಟ್ ಲಾಂಚಿಂಗ್ ಇದೆ. ಭಾಳ ಖುಷಿ ಆಯಿತು. ತುಂಬ ಅದ್ಭುತವಾದ ಕೆಲಸಗಾರ, ಕೆಲಸದಲ್ಲಿ ರಾಕ್ಷಸ ಅಂತಲೂ ಹೇಳ್ಬೋದು ನಾನು. ಅವ್ರ ಜೊತೆ ಒಂದು ಗಜಪಡೆ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದೆ ನಾನು. ತುಂಬ ಹಾರ್ಡ್ ವರ್ಕರ್. ಸೊ ಒಳ್ಳೆ ಕಥೆನ ಮಾಡ್ಕೊಂಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ಕಥೆನ ಚೌಕಟ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಂತ ನಾನು ಅನ್ಕೋತೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಚಿತ್ರೀಕರಣ ಯಶಸ್ವಿಯಾಗಿ ಸಂಪೂರ್ಣ ಆಗಲಿ, ಯಶಸ್ವಿ ಆಗಲಿ, ಪ್ರದರ್ಶನ ಯಶಸ್ವಿ ಆಗಲಿ ಅಂತ ಇನ್ನು ಅಡ್ವಾನ್ಸಾಗೆ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಇಡೀ